ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾನು ನವರಾತ್ರಿ ಹಬ್ಬದ ಸಲುವಾಗಿ ಕ್ಲೀನಿಂಗನ್ನು ಮಾಡ್ತಾಯಿದ್ದೆ. ಸೊ ಆವಾಗ ನನಗೆ ಈ ಕ್ಲಾತ್ ಸಿಕ್ಕಿತ್ತು. ಇದರದ್ದು ಒಂದು ಮೆಮೊರಿ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ಸ್ ತಂದಲ್ಲಿ ಫಸ್ಟ್ ನನಗೆ ಅಸಲು ಬೇಸಿಕ್ ನಾಲೆಜ್ ಎಂಬುದೇ ಇದ್ದಿದ್ದಿಲ್ಲ. ಅದರದ್ದು ನೀಡಲ್ ದಾರ ಹಾಕೋದು ಸಹ ಹೇಗೆ ಎಂಬುದು ಗೊತ್ತಿದ್ದಿಲ್ಲ. ಹಾಗೆ ಫಸ್ಟ್ ಟೈಮ್ ತರಬೇಕು ಅಂಥೇಳಿ ಅಂದ್ಕೊಂಡು ಬಹಳ ದಿನ ವಿಚಾರ ಮಾಡಿ ಒಂದು 6 ಮಂತ್ ಟೈಮ್ ತೊಗೊಂಡು ನಮ್ಮೂರಲ್ಲೇ ರನ್ ಆಗುತ್ತಾ ಇಲ್ವಾ ಅಂಥೇಳಿ ಸಾಕಷ್ಟು ವಿಚಾರವನ್ನು ಮಾಡಿ ನಾನು ಮಿಷಿನನ್ನು ತಗೊಂಡು ಬಂದೆ. ಸೊ ಪರವಾಗಿಲ್ಲ, ಅದಕ್ಕೆ ಟೈಮ್ ಅಂತೂ ಬೇಕು, ಒಂದು 6 ಮಂತ್. ಮತ್ತು ನಾವು ತಂದಮೇಲೆ ಕೂಡ ಸಿಟಿ ಆದರೆ ಪರವಾಗಿಲ್ಲ, ಕ್ಲಿಕ್ ಆಗುತ್ತೆ. ಬಟ್ ಹಳ್ಳಿ ಊರಲ್ಲಿ ಒಂದು 6 ಮಂತ್ಲಿದ್ದ 1 ಇಯರ್ ತನಕ ಟೈಮ್ ಬೇಕಾಗುತ್ತೆ. ಸೊ ಹಾಗೆ ನಡೀತು. ಮತ್ತು ನಾನು ತೊಗೊಂಡು ಬಂದಮೇಲೆ ಫಸ್ಟ್ ಟೈಮ್ ನೋಡಿ, ನಾನು ಫಸ್ಟ್ ಟೈಮ್ ಈ ಫ್ಲವರ್ನ ಹಾಕಿದ್ದೀನಿ. ಒಂದು 3 ಪೆಟಲ್ಸ್ದು ಫ್ಲವರ್ ಇದು. ಬಟ್ ಕೆಳಗಡೆ ವೈಟ್ ಹಾಕಿದ್ದೀನಿ ಅಲ್ವಾ, ವೈಟ್ಗೆ ಹಾಕಿದ್ದೀನಿ ಇಲ್ಲಿ. ಮತ್ತು ಇಲ್ಲಿ ಹೇಗೆ ತರಿಸ್ಬೇಕೆಂಬುದೇ ಗೊತ್ತಿರಲಿಲ್ಲ ಆವಾಗ ನನಗೆ. ಸ್ಕ್ರೀನ್ ಮೇಲೇ ಆ ಕಡೆ ಈ ಕಡೆ ಸರಿಸ್ಬೇಕೆಂಬುದು ಗೊತ್ತಿದ್ದಿಲ್ಲ. ಬಟ್ ಅದ್ರ ಮೇಲೇ ಹಾಕ್ತಾಯಿದ್ದೆ. ಈ ಕಡೆ ನಾನು ಫ್ರೇಮ್ಗೆ ಸರಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಆವಾಗ. ಹಾಗಾಗಿ ಫ್ರೇಮ್ಗೆ ಹೇಗೆ ಸರಿಸೋದು ಅಂಥೇಳಿ ನೋಡ್ತಾ ಇದ್ದೆ. ಬಟ್ ಸ್ಕ್ರೀನಲ್ಲೇ ನಾವೆಲ್ಲ ಚೇಂಜ್ ಮಾಡಬೇಕು. ಎಲ್ಲ ಏನು ಸೆಟ್ಟಿಂಗ್ಸ್ ಇರ್ತವೆ, ನಾವು ಸ್ಕ್ರೀನ್ ಕಂಪ್ಯೂಟ್ರದ್ದು ಏನಿರುತ್ತಲ್ಲ ಅದರ ಸ್ಕ್ರೀನಲ್ಲೇ ನಾವು ಮಾಡಬೇಕಂಥೇಳಿ ನನಗೆ ಆವಾಗ ಗೊತ್ತಿರಲಿಲ್ಲ. ಫ್ರೇಮ್ನ ಆ ಕಡೆ ಈ ಕಡೆ ಇಲ್ಲಿ ಹಾಕು ಅಂದರೆ ಅದು ಹೇಗಾಗುತ್ತೆ. ಸೊ ಹಾಗೆ ಒಂದ್ರ ಮೇಲೆ ಒಂದು ಫ್ಲವರನ್ನು ಇದು ಫಸ್ಟ್ ಟೈಮ್ ಹಾಕಿದ್ದು. ನೆಕ್ಸ್ಟ್ ಆಮೇಲೆ ಇದು ಡಾಲ್ನ ಹಾಕಿದೆ. ಸೊ ನೆಕ್ಸ್ಟ್ ಟೈಮು ಈ ಥರ ಒಂದು ಡಾಲನ್ನು ಹಾಕಿದ್ದೆ ಅಂತ ಹೇಳಿದ್ನಲ್ವ, ಇದನ್ನು ಹಾಕಿದ್ದೆ. ಇದರಲ್ಲೂ ಕೂಡ ತುಂಬಾ ಮಿಸ್ಟೇಕ್ ಇವೆ. ಔಟ್ಲೈನ್ ಕೂಡ ನೀಟಾಗಿ ಬಂದಿಲ್ಲ, ಡಿಸೈನ್ಸ್ ಕೂಡ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ದಾರ ಲೂಸ್, ನಾವು ಬಾವಿನ ಥ್ರೆಡ್ನಲ್ಲಿ ದಾರ ಲೂಸ್ ಸುತ್ಕೊಂಡಿದ್ರು, ಹಾಗೆ ನೀಡಲ್ಗೆ ಕರೆಕ್ಟ್ ದಾರ ಪ್ಲೇಸ್ ಮಾಡಿಲ್ಲ ಅಂದ್ರೂ ಕೂಡ ಈ ಥರ ಆಗುತ್ತೆ. ಫ್ರೇಮ್ ಅನ್ನೋದು ಟೈಟ್ ಆಗಿರಬೇಕು. ಫ್ರೇಮ್ ಈ ಥರ ಇವಾಗ ನೋಡಿ, ಈ ಥರ ಹೀಗೆ ಲೂಸ್ ಬಂದಿತ್ತು ಅಂತಂದ್ರೂ ಕೂಡ ಡಿಸೈನ್ಸ್ ಹೀಗಾಗುತ್ತೆ. ಸ್ಟಿಫ್ ಆಗಿರಬೇಕು ಫ್ರೇಮನ್ನು. ನಾವು ಏನು ಕ್ಲಾತ್ ಹಾಕ್ತೀವಲ್ಲ, ಬಟ್ಟೆ ಹಾಕ್ತೀವಲ್ವ, ಅದು ನೀಟಾಗಿರಬೇಕು. ಹಾಗೆಯೇ ನೋಡಿ, ಇಲ್ಲಿ ರೆಡ್ ಕಲರ್ದು ಫ್ಲವರನ್ನು ಹಾಕಿದ್ದೆ. ರೆಡ್ ಕಲರ್ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಡಿಸೈನ್ಸ್ಗೆ ಇದು 2 ಲೀಫೇ ಇತ್ತು, ಅದರಲ್ಲಿ ನಾನೇನು ಎಕ್ಸ್ಟ್ರಾ ಒಂದಕ್ಕೊಂದು ಬಗಲಾಗ ಹಾಕಿಲ್ಲ. ಆದಮೇಲೆ ಇವಾಗ ಬ್ಲೂ ಕಲರ್ದು ಫ್ಲವರ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕೂಡ ಹಾಕಿದ್ದೆ. ಇದು ಕರೆಕ್ಟಾಗಿ ಬಂದಿತ್ತು. ಬಟ್ ಔಟ್ಲೈನ್ ಯಾಕೋ ಆ ಕಡೆ ಈ ಕಡೆ ಬಂದಿತ್ತು, ಅದು ಏನಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟಿಗೆ ಬಂದುಬಿಟ್ಟು SH ಶಿವಮ್ನ ಹೆಸರನ್ನು ಬರೆದಿದ್ದೆ. ಶಿವಮ್ ಅಂದರೆ ನನ್ನ ಮಗ. ಸೊ ಅವನ ಹೆಸರು ಸ್ಪೆಲ್ಲಿಂಗ್ನಲ್ಲಿ ನಾನು ಬರೀಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ನೋಡಿ ಹೇಗಾಗಿದೆ ಅದಂದರೆ, SH ಇಲ್ಲಿ ಬಂದಿದೆ, IV ಇಲ್ಲಿ ಬಂದಿದೆ, AM ಇಲ್ಲಿ ಬಂದಿದೆ. ಶಿವಮ್ದು ಇದು ಯಾಕೆ ಹೀಗೆ ಬಂತೆ ಅಂತೇಳಿ ನನಗೆ ಅಷ್ಟು ನೆನಪಾಗ್ತಾ ಇಲ್ಲ, ಯಾಕೆ ಈ ಕಡೆ ಬಂದಿದೆ ಅಂಥೇಳಿ. ಬಟ್ ಈಗ ನಗು ಬರ್ತಾಯಿದೆ, ಹೇಗೆ ಹಾಕಿದ್ನಲ್ಲ ಅಂಥೇಳಿ. ಕಲೆಯವರೆಗೂ ಅಷ್ಟೇ ಅಲ್ವಾ, ಕಲಿತ ಮೇಲೆ ಎಲ್ಲನೂ ತುಂಬ ಈಸಿಯಾಗಿರುತ್ತೆ. ಕಲೆಯವರೆಗೂ ಆದ್ರೇ ಟಫ್ ಆಗಿರೋದು. ಸೊ ಇದು ಬಂದುಬಿಟ್ಟು ಫ್ರಾಕ್. ಇದು ಕೂಡ ಚೆನ್ನಾಗಿ ಬಂದಿತ್ತು ಆ ಟೈಮ್ನಲ್ಲಿ. ಇದು ಕೂಡ ಖುಷಿನೇ ತಂದಿತ್ತು ನನಗೆ, ಯಾಕಂದರೆ ಸ್ವಲ್ಪ ನೀಟಾಗಿ ಬಂದಿತ್ತು. ಇಲ್ಲಿ ಥ್ರೆಡ್ ಕಟ್ ಪ್ರಾಬ್ಲಮ್ ಆಗುತ್ತೆ, ಆ ಸಲ ಏನಿರಲಿಲ್ಲ. ಸೊ ಚೆನ್ನಾಗಿ ಬಂದಿತ್ತು. ಆಮೇಲೆ ಈ ಕಲರ್ದು ರೆಡ್ ಕಲರ್ದು ಫ್ಲವರ್ ಇದೆಯಲ್ಲ, ಇದು ಕೂಡ ನೋಡಿ, ಇಲ್ಲಿ ಈ ಫ್ಲವರ್ ಆಗಿದ್ದರೆ ಇಲ್ಲಿ ಈ ಫ್ಲವರ್ ಇತ್ತು. ಇದು ಕೂಡ ಚೆನ್ನಾಗಿ ಬಂದಿತ್ತು. ಔಟ್ಲೈನ್ ಎಲ್ಲ ಸಿಂಗಲ್ ಕಲರ್ ಹಾಕಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿ ಬಂದಿತ್ತು. ಒಂಥರ ಔಟ್ಲೈನಿಂಗ್ ಲೈನ್ ಅಂದರೆ ಫಾಸ್ಟ್ ಮುಗಿತಿತ್ತು, ಚೆನ್ನಾಗಿತ್ತು. ನೋಡಿ, ಇಲ್ಲಿ ಶಿವಮ್ ಅನ್ನೋದು ಕರೆಕ್ಟಾಗಿ ಒಂದೇ ಲೈನಲ್ಲಿ ಬಂದಿದೆ. ಬಟ್ ಏನಾಗಿದೆ ನೋಡಿ, ಅಲ್ಲಿ ಬ್ಲೂ ಕಲರ್ ದಾರ ಇದೆ, ಬ್ಲೂ ಕಲರ್ ಹೋಗಿ ವೈಟ್ ಕಲರ್ ಬಂದಿದೆ. ಯಾಕೆ ಅಂತಂದರೆ ಬಾಬಿನ್ ಥ್ರೆಡ್ ಏನು ವೈಟ್ ಹಾಕಿರ್ತೀನಲ್ವ, ಅದು ಮೇಲ್ಗಡೆ ಬಂದುಬಿಟ್ಟಿದೆ. ಬಟ್ ನನಗೇನು ಗೊತ್ತಾ, ಕರೆಕ್ಟ್ ಶಿವಮ್ ಅಂತ ಹೆಸರು ಬಂದಿದೆ. ಅದು ಬರಲಿ, ಹೇಗಾದರೂ ಹಾಕಲಿ, ಕರೆಕ್ಟ್ ಕುಂತಿದೆಯಲ್ವ. ಯಾಕಂದರೆ ಇಲ್ಲಿ ನೋಡಿ, ಈ ಕಡೆ ಆ ಕಡೆ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಕರೆಕ್ಟಾಗಿ ಆಗ್ತಾಯಿದೆ. ಯಾವುದಾದ್ರೂ ಪರವಾಗಿಲ್ಲ, ಕಲರ್ ಹಾಕಲಿ ಅಂಥೇಳಿ ಹಾಕಿಬಿಟ್ಟಿದ್ದೆ ನಾನು. ಬಟ್ ಆಗಬಾರ್ದು, ಬ್ಲೂ ಕಲರ್ದೇ ಕರೆಕ್ಟ್ ಬರಬೇಕಿತ್ತು. ಬಟ್ ಅಲ್ಲಿ ಕರೆಕ್ಟ್ ಮಾಡ್ಕೊಂಡಿದ್ರೆ ಅದು ಕರೆಕ್ಟಾಗಿ ಆಗ್ತಿತ್ತು. ಬಟ್ ನನಗೆ ಆವಾಗ ಗೊತ್ತಿಲ್ಲ ಅಲ್ವ, ಆ ವೈಟ್ ಕಲರ್ ಬಂದರೆ ಬರಲಿ, ನಮಗೆ ಹೆಸರು ಕರೆಕ್ಟ್ ಬರಲಿ ಅಂಥೇಳಿ ಹಾಗೆ ಹಾಕಿಬಿಟ್ಟಿದ್ದೆ ಅದನ್ನು. ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಮಾಡ್ಕೊಂಡಿದ್ದೇನೆ ಅನಿಸುತ್ತೆ. ಪಿಕಾಕ್ ಹಾಕಿದೆ ನೋಡಿ, ಯಾಕಂದರೆ ಬ್ಲೂ ಕಲರ್ದೇ ಥ್ರೆಡ್ ಪಿಕಾಕ್ ಬಂದಿದೆ.
ಪಿಕಾಕಿನ ಸೂಪರಾಗಿ ಬಂದಿದೆ ನೋಡಿ. ಸಿಂಗಲ್ ಕಲರ್ ಅಲ್ವಾ, ಸುಮ್ಮನೆ ಏನಕ್ಕೆ ಚೇಂಜ್ ಮಾಡೋದು, ಹಾಕಲಿ ಅದು ವರ್ಕ್ ಹೇಗೆ ಬರುತ್ತೆ ಅಂತ ನೋಡಬೇಕಿತ್ತಲ್ವ, ಹಾಗಾಗಿ ಹಾಗೆ ಹಾಕಿದ್ದು. ಪಿಕಾಕಿನ ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಕೂಡ ಯಾವುದೋ ಲೋಕಕ್ಕೆ ಹೋಗಿದೆ ಫ್ಲವರು. ಏನಾಗಿದೆ ಅಂಥೇಳಿ ನನಗೆ ಕೂಡ ಅರ್ಥ ಆಗ್ತಿಲ್ಲ. ಇವಾಗ ನೋಡಿ ನಗು ಬರ್ತಾಯಿದೆ, ಹೇಗೆ ಹಾಕಿದ್ನಲ್ಲ ಅಂಥೇಳಿ. ಸೊ ಇದು ನೋಡಿ, ಇದು ಒಂದು ಸಿಂಗಲ್ ಲೀಫ್ ಇದೆ. ಇಲ್ಲಿ ಕೂಡ ನೋಡಿ SH ಬಂದಿದೆ. ಆದಮೇಲೆ ನೆಕ್ ಅದು ಮಿಷನಲ್ಲೇ ಒಂದಿತ್ತು ನೆಕ್ ಅಂತ ಹೇಳಿದ್ನಲ್ಲ, ಸೊ ಇದಿತ್ತು. ಬಟ್ ಬ್ಲೂ ಕಲರ್ದು ಎಲೆ ಇದೆ, ಬಟ್ ರೆಡ್ ಕಲರ್ದು ಫಿಲ್ಲಿಂಗ್ ಕೊಟ್ಟಿದ್ದೀನಿ ಮೇಲೆ ಔಟ್ಲೈನ್. ಬಟ್ ಅದು ಆ ಕಡೆ ಈ ಕಡೆ ಫುಲ್ ಆ ಕಡೆ ಈ ಕಡೆ ಹೋಗ್ಬಿಟ್ಟಿದೆ. ನೆಕ್ ನೋಡಿ, ಇಲ್ಲಿ ನೆಕ್ ಲೈನ್ ಇಲ್ಲಿದೆ, ರೆಡ್ ಕಲರ್ದು ಇಲ್ಲಿ ಬಂದಿದೆ, ತುಂಬ ಆ ಕಡೆ ಈ ಕಡೆ ಹೋಗ್ಬಿಟ್ಟಿದೆ ಅದು. ಈಗ ಆಗ್ತವೆ. ಫಸ್ಟಿಗೆ ಯಾರು ಕೂಡ ಏನಾನ ಹೆಚ್ಚು ಕಡಿಮೆ ಆದ್ರೂ ಸಹ ಯಾರೂ ಡಿಸಪಾಯಿಂಟ್ ಆಗಬೇಡಿ. ನಾವು ಕಲಿತಾನೇ ಬರೋದು, ಯಾವುದು ಕೂಡ ಒಂದೇ ಸಲ ಬರಲ್ಲ. ನೋಡಿ ಇದಿಷ್ಟೆಲ್ಲ ಆಯ್ತಲ್ವಾ. ನಾನು ಇಲ್ಲಿ ಇದು ಕಾಣಿಸ್ತಾ ಇದೆ ನೋಡಿ, ವಿಮಾನ. ಇದು ಹಾಕಿದಾಗ ನಾನು ಎಷ್ಟು ಖುಷಿಯಾಗಿದ್ದೆ ಅಂತಂದರೆ, ಎಷ್ಟು ನೀಟಾಗಿ ಬಂದಿತ್ತು ಡಿಸೈನ್ ಅಂದರೆ, ಎಲ್ಲಿನೂ ಅಸಲು ದಾರ ಕಟ್ಟಾಗಿಲ್ಲ, ಅಥವಾ ಎಲ್ಲಿ ಕೂಡ ನೋಡಿ ಔಟ್ಲೈನಿಂಗ್ ಆಗಿರ್ಬೋದು, ಥಿಕ್ನೆಸ್ ಆಗಿರ್ಬೋದು, ಲೈನ್ ಕೊಡೋದಾಗಿರ್ಬೋದು, ಅಸಲು ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಅಷ್ಟು ನೀಟಾಗಿ ಇದು ಇಲ್ಲಿಗೆ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ತು. ಇದು ಇವನ್ನೆಲ್ಲ ಹಾಕೋದಕ್ಕಿಂತ ಸ್ವಲ್ಪ ಯಾಕೋ ಭಾಳ ಟೈಮ್ ತೊಗೊಂಡಿತ್ತು ಅಂತ ಸ್ವಲ್ಪ ನೆನಪಿದೆ. ಬಟ್ ಅದು ಹಾಕೋವರೆಗೂ ನಾನಂತರೂ ಅದ್ರ ಮುಂದೆ ಕುಂತಿದ್ದೀನಿ, ಎಲ್ಲಿನೂ ಹೋಗಿಲ್ಲ. ಎಷ್ಟು ನೀಟ್ ಆಗ್ತಾಯಿದೆ, ಚೆನ್ನಾಗಿ ಎಷ್ಟು ವೇಸ್ಟ್ ಬಂದಿದೆ ಅಂಥೇಳಿ. ಈ ಡಿಸೈನ್ ಹಾಕಿದ ಮೇಲೆ ಅಂತೂ ತುಂಬ ಖುಷಿಯಾಗಿದ್ದೀನಿ ನಾನು. ಇಲ್ಲ, ನೀಟ್ ಬರುತ್ತೆ ಡಿಸೈನ್ಸ್, ನಮಗೆ ಗೊತ್ತಾಗಬೇಕು ಅದು ಹೇಗೆ ಎತ್ತ ಅಂಬೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಅದು ಅನ್ನೋದು ನನಗೆ ಅವಾಗ ಅರ್ಥ ಆಯಿತು. ಸೊ ಇದನ್ನೆಲ್ಲ ನಾನು 2 ಡೇಸ್ 1 ಡೇಸ್ನಲ್ಲಿ ಅಂತೂ ಹಾಕಿಲ್ಲ ನಾನು, ನಿಜಕ್ಕೂ 2 ಡೇಸ್ ಟೈಮ್ ತೊಗೊಂಡಿದ್ದೀನಿ ನಾನು, 2-3 ಡೇಸ್ ಅಂದ್ಕೊಳ್ತೀನಿ. ಬಟ್ ಎಲ್ಲ ತಿಳಿಲಿಕ್ಕೆ 1 ವೀಕ್ ಬೇಕು. ಯಾವುದನ್ನು ಕೂಡ ಸಡನ್ಲಿ ಬರಲ್ಲ. 1 ವೀಕ್ ತೊಗೊಂಡು ಪರ್ಫೆಕ್ಟ್ ಆಗಿದ್ದೀನಿ ನಾನು. ಇವಾಗ ಏನೇ ಪ್ರಾಬ್ಲಮ್ ಬರಲಿ ಅದನ್ನು ನಾನು ಫೇಸ್ ಮಾಡ್ತೀನಿ. ನೋಡಿ ಇಷ್ಟು ಇದು ವರ್ಕ್ ಹಾಕಿರೋದು ನನ್ನ ಬೇಸಿಕ್ದು. ನವರಾತ್ರಿ ಅಲ್ವಾ, ಕ್ಲೀನ್ ಮಾಡುವಾಗ ನನಗೆ ಇದು ಕ್ಲಾತ್ ಸಿಕ್ಕಿತ್ತು, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿನೇ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ನಿಮ್ಗೆ ಕೂಡ ಯೂಸ್ ಆಗಿರಲಿ, ಫಸ್ಟಿಗೆ ಬರಲ್ಲ ಅಂಥೇಳಿ ಗೊತ್ತಾಗಲಿ ಅಂಥೇಳಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.